ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ. ಏನೇ ನಿನಗೆ ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಗಂಡ ಬೇಕಿದ್ರೆ ಮದುವೆಗೆ ಮುಂಚೆನೇ ಹೋಗಿ ತೊಲಗಬೇಕಿತ್ತು ತಾನೇ. ಅದನ್ನು ಬಿಟ್ಟು ಯಾವುದಕ್ಕೋಸ್ಕರ ಮದುವೆ ಮಾಡಿಕೊಂಡು ಹೀಗೆ ನನ್ನ ಜೀವನ ಹಾಳು ಮಾಡಿದೆ. ಇಷ್ಟು ಕೀಳಾಗಿ ನೀನು ಇರ್ತೀಯ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಕಣೆ ನೀಲು ಅಂತ ಹೇಳಿದ ಮರುಕ್ಷಣವೇ ಅವಳಿಗೆ ಅಷ್ಟು ಕೋಪ ಬಂತು. ಆ ಕೋಪ ಎಲ್ಲಿಂದ ಬಂತೋ ಹೇಗೆ ಬಂತೋ ಗೊತ್ತಿಲ್ಲ. ಸೂರ್ಯನ ಯೂನಿಫಾರ್ಮ್ನಲ್ಲಿದ್ದಾನೆ ಅನ್ನೋದನ್ನು ಕೂಡ ನೋಡದೆ ಅವಳು ಅವನ ಕಾಕಿ ಶರ್ಟನ್ನು ಎರಡೂ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದವಳು. ಯಾರನ್ನು ನೋಡಿ ಏನು ಹೇಳ್ತಿದ್ಯಾ? ಪಿ ಯು ಸಿ ಓದುವಾಗ ಎಲ್ಲ ನನಗೆ ಬುದ್ಧಿ ತಿಳಿದಿಂದ ನಾನು ನಿನ್ನ ಹಿಂದೆ ಸುತ್ತಾ ಇದ್ದೀನಿ. ನಾನು ನನ್ನ ಅಮ್ಮನನ್ನು ನೆನೆಸಿದ್ದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೆನೆಸಿದ್ದೇ ಜಾಸ್ತಿ. ಆದರೆ ನೀನು ಮನಸ್ಸಾಕ್ಷಿ ಇಲ್ಲದೆ ಯಾವನೋ ಒಬ್ಬನ ಜೊತೆ ನನ್ನನ್ನು ಸೇರಿಸ್ಬಿಟ್ಟು ಮಾತನಾಡ್ತಿದ್ದೀಯ ಮಾವ. ಇಲ್ಲಿ ನೋಡು, ಇದು ರೋಹಿಣಿ ಅಕ್ಕನ ನಂಬರ್. ಅವನ ಹತ್ರ ತಾನೇ ನಾನು ಮಾತನಾಡಿದ್ದು. ಈಗ ಏನು ಆ ಸಂಜಯ್ನ ನಂಬರ್ ಅಂತ ಹೇಳ್ತಿದೀಯಾ? ಇಲ್ಲ ಮಾವ, ನೀನು ಬೇಕಂತಲೇ ಏನು ಮಾಡ್ತಾ ಇದೆಯಾ ಅಂತ ಹೇಳಲು ಸ್ವಲ್ಪ ಹೊತ್ತಿನಲ್ಲಿ ಅವನ ಮನೆಯ ಬಾಗಿಲಿಗೆ ಪೊಲೀಸ್ ಜೀಪ್ ಬಂತು. ಅದರಲ್ಲಿ ಅವಳು ಫೋನ್ನಲ್ಲಿ ಮಾತನಾಡಿದ್ಲು ಅಂತ ಹೇಳಲಾದ ಸಂಜಯ್ನನ್ನು ಇಬ್ಬರು ಪೊಲೀಸರು ಹೇಳ್ಕೊಂಡು ಬಂದರು. ನೀಲುಗೆ ಏನೂ ಅರ್ಥ ಆಗಲಿಲ್ಲ. ಈಗ ಅವನ ಶರ್ಟ್ ಹಿಡಿದಿದ್ದ ತನ್ನ ಕೈಯನ್ನು ಬಿಟ್ಬಿಟ್ಲು ನೀಲು. ಏನು ಮಾವ ಇದೆಲ್ಲ? ಏನು ಅಂತ ನೀಲು ಕೇಳಿದ್ಲು. ಆಗ ಸಂಜಯ್ ಬಂದು, ನೀಲು, ನಾನು ಆಗಲೇ ಹೇಳಿದ್ನಲ್ಲ, ನಿನ್ನ ಗಂಡ ಬೇರೆ ಪೊಲೀಸ್ ಮಾತನಾಡೋದನ್ನೆಲ್ಲ ನೋಡಿದರೆ ಅವನು ತಪ್ಪಾಗಿ ತಿಳ್ಕೊತಾನೆ ಅಂತ. ಆದರೆ ನೀನು ತಾನೇ ಧೈರ್ಯವಾಗಿರು, ನಾವು ನೋಡ್ಕೊಳ್ಳೋಣ ಅಂದೆ. ಈಗ ನೋಡು, ಅವರು ಕಂಡು ಹಿಡ್ಬಿಟ್ರು ನನ್ನನ್ನು ಎತ್ಕೊಂಡು ಬಂದಿದ್ದಾರೆ ನೀಲು ಅಂದ ಸಂಜಯ್. ಏಟು ತಡೆಯಲಾರದೆ ಎಲ್ಲ ಸತ್ಯವನ್ನು ನಾನು ಹೇಳಿಬಿಟ್ಟೆ ನೀಲು ಅಂತ ಹೇಳ್ದ. ಅವನು ಹಾಗೆ ಹೇಳಿದಾಗ ಅದಕ್ಕೆ ಮೇಲೆ ಅವಳಿಗೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ. ಲೋ, ಯಾಕೋ ಹೀಗೆ ಮಾತನಾಡ್ತಿದೀಯ? ಸ್ಕೂಲ್ ಟೈಮ್ ಬಿಟ್ಟರೆ ನಿನಗೂ ನನಗೂ ಯಾವ ಸಂಬಂಧವೂ ಇಲ್ಲ ಅಲ್ವಾ? ನಿನ್ನನ್ನು ಹಿಂದೆ ಸುತ್ತೋದನ್ನು ನನ್ನ ಮಾವನ ಹತ್ರ ಹೇಳಿದ್ದೆ ನಾನು. ಅವರು ಆಗಲೇ ನಿನಗೆ ಹೊಡೆದಿದ್ರಲ್ವ. ಈಗಿನವರೆಗೂ ನಿನ್ನನ್ನು ನಾನು ನೋಡೇ ಇಲ್ವಲ್ಲ, ಯಾಕೋ ಹೀಗೆಲ್ಲ ಮಾತನಾಡ್ತಿದೀಯಾ ಅಂತ ಅವಳು ಕೇಳಿದ್ಲು. ಏಯ್, ಬಾಯಿ ಮುಚ್ಚು, ನಟಿಸ್ಬೇಡ. ನಾನು ಪೊಲೀಸ್. ಸ್ಪಷ್ಟವಾಗಿ ವಿಚಾರಿಸಿ ತಾನೇ ಅವನನ್ನು ಎತ್ಕೊಂಡು ಬಂದಿರೋದು. ಈ ನಂಬರ್ ಅವನದ್ದೇ. 3 ವರ್ಷದಿಂದ ಅವನು ಈ ನಂಬರ್ನ ಯೂಸ್ ಮಾಡ್ತಾ ಇದ್ದಾನೆ. ಅವನ ಕಾಲ್ ಹಿಸ್ಟ್ರಿ ನೋಡು. ನಿನ್ನ ನಂಬರ್ ಮಾತ್ರ ಅಲ್ಲದೆ ಅವನ ಅಮ್ಮ, ಅಪ್ಪ, ಫ್ರೆಂಡ್ಸ್ ಅಂತ ತುಂಬ ಜನರಿಗೆ ಮಾತನಾಡಿದ್ದಾನೆ. ಅದಕ್ಕೆ ಆಧಾರ ಇರುತ್ತೆ. ಆದರೆ ಇದರಲ್ಲಿ ಯಾವುದೇ ಕಡೆಯೂ ರೋಹಿಣಿಯ ಫೋನ್ ನಂಬರ್ ಆಗಲಿ ಅಥವಾ ಅವಳಿಗೆ ಸಂಬಂಧಪಟ್ಟ ಯಾರ ನಂಬರ್ ಕೂಡ ಆಗಲಿ ಅಲ್ಲಿ ಇಲ್ಲ. ನೀನು ನನ್ನ ಮದುವೆಯನ್ನು ನಿಲ್ಲಿಸಲು ಪ್ಲ್ಯಾನ್ ಮಾಡಿ ರೋಹಿಣಿಯನ್ನು ಇದರಲ್ಲಿ ಎಳೆದು ತಂದು ಯಾಕೆ ಹೀಗೆ ಅಸಹ್ಯವಾಗಿ ಮಾತಾಡ್ತಿದೀಯಾ ಅಂದವನು ಅವಳ ಹೊಟ್ಟೆಗೆ ನೇರವಾಗಿ ಬೆರಳು ತೋರಿಸಿ, ಈಗ ಹೇಳು, ನಿನ್ನ ಹೊಟ್ಟೆಯಲ್ಲಿ ಇದೆಯಲ್ಲ ಅದು ಕೂಡ ನನ್ನ ಮಗುವ? ಇಲ್ಲ ಅವನ ಜೊತೆ ಸಂಸಾರ ನಡೆಸಿ ಮಗುವನ್ನು ಪಡೆದು ಊರಿಗಾಗಿ ನನ್ನನ್ನು ಬಕ್ರ ಮಾಡೋಕ್ಕೆ ನೋಡ್ತಿದ್ಯಾ ಅಂತ ಕೇಳಿದ ಪ್ರಶ್ನೆಗಳಿಗೆ ಹಾಗೆಯೇ ಕುಸಿದು ಕುಳಿತಳು ನೀಲು. ಅದಕ್ಕೆ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ ಅಂದಾಯಿತು ಅವಳ ಸ್ಥಿತಿ. ಏನು ಸೂರ್ಯ, ಏನು ಮಾತಾಡ್ತಿದೀಯಾ ಅಂತ ಆಕ್ರೋಶದಿಂದ ಅವನ ಶರ್ಟ್ ಹಿಡಿದನು ಸಾಮ್ರಾಟ್. ಅಣ್ಣ, ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ಆಧಾರ ಸಹಿತ ಹಿಡ್ದಿದ್ದೀನಿ ಅಲ್ವಾ ಅಂತ ಅವನು ಹೇಳ್ದ. ನಿನ್ನ ಹೆಂಡತಿ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಮ್ಮ ಮನೆ ಮಗಳು ಕಣೋ ಅವಳು. ಅವಳ ಹೊಟ್ಟೆಯಲ್ಲಿರೋ ಮಗು ಯಾರದು ಅಂತ ಕೇಳ್ತೀಯಲ್ಲ. ಹೇ ಸೂರ್ಯ, ನೀನು ಯಾವಾಗಲೂ ಇಂಥವನಾದೆ ಅಂತ ಸಾಮ್ರಾಟ್ ಮಾತಾಡುವಾಗಲೇ ಅಲ್ಲಿಗೆ ಬಂದು ಅವನ ಶರ್ಟ್ ಹಿಡಿದಿದ್ದ ಕೈಯನ್ನು ಬಿಡಿಸಿದ ಸೂರ್ಯನ ಅಮ್ಮ, ನನ್ನ ಮಗ ಕೇಳೋದ್ರಲ್ಲಿ ಏನು ತಪ್ಪಿದೆ ಸಾಮ್ರಾಟ್? ಒಬ್ಬನ ಜೊತೆ ಇಷ್ಟು ದಿನ ಮಾತಾಡ್ತಿದ್ದಾಳೆ ಅಂದರೆ ಅಂಥವಳು ಒಂದು ವೇಳೆ ಅವನ ಜೊತೆ ಮಲಗಿ ಅವನ ಮಗುವನ್ನು ಹೊಟ್ಟೆಯಲ್ಲಿ ಪಡೆದು ನನ್ನ ಮಗನ ಮಗು ಅಂತ ಹೇಳ್ತಿದ್ದಾಳೋ ಏನೋ ಅಂತ ನನಗೆ ಅನುಮಾನ ಆಗ್ತಿದೆ ಅಂತ ಹೇಳಿದ್ಲು ಸೂರ್ಯನ ಅಮ್ಮ. ಚಿಕ್ಕಮ್ಮ, ಮಾತನ್ನು ಹಿತಮಿತವಾಗಿ ಬಳಸಿ ಅಂತ ಸಾಮ್ರಾಟ್ ಹೇಳುವಾಗಲೇ ಶಾಂತಿ, ಪಾಪಿ ಪಾಪಿ ಕಣೆ, ಇದಕ್ಕೂ ಮೇಲೆ ನೀನು ಯಾಕೆ ಬದುಕಿದೆಯಾ? ಸತ್ತು ಹೋಗ್ತೊಲ್ಗು. ನನ್ನ ತಮ್ಮನ ಜೀವನವನ್ನೇ ಹಾಳು ಮಾಡಿ ಯಾವನ ಜೊತೆಯೋ ಫೋನಲ್ಲಿ ಮಾತನಾಡಿಕೊಂಡು ನಿನ್ನ ಜೀವನವನ್ನು ನೀನೇ ಕೆಡಿಸ್ಕೊಂಡು ಹಾಳು ಮಾಡ್ಕೊಂಡು ಬಿಟ್ಟಿಯಲ್ಲೇ. ಹೆತ್ತ ಹೊಟ್ಟೆ ಉರಿಯುತ್ತೆ ಕಣೆ.
ನನಗೆ ಕೂಡ ನಿನ್ನ ಹೊಟ್ಟೆಲಿರೋದು ನನ್ನ ತಮ್ಮನ ಮಗುವ ಇಲ್ಲ ಅವನದ್ದ ಅಂತ ಅನುಮಾನವಾಗ್ತಿದೆಯೇ ಅಂತ ಹೇಳಲು ನೀಲುಗೆ ಸತ್ತೇ ಹೋಗ್ಬಿಡಬೇಕು ಅಂತ ಅನ್ನಿಸ್ತು. ಆಗ ಎದ್ದಳು ಕಣ್ಣೀರನ್ನ ಒರೆಸ್ಕೊಂಡು ಸೂರ್ಯನ ಹತ್ರ ಬಂದಳು. ನನ್ನನ್ನು ನೀನು ಕೊಂದು ಹಾಕಿದರೂ ಕೂಡ ನಿನ್ನ ಕಾಲಡಿಯಲ್ಲೇ ಬಿದ್ದಿರ್ತಾ ಇದ್ದೆ ಮಾವ. ಆದರೆ ನನ್ನ ಸುತ್ತ ಏನು ನಡೀತಾ ಇದೆ ಅಂತ ನನಗೆ ತಿಳಿತಾ ಇಲ್ಲ. ನೀನು ಯಾವನೋ ಒಬ್ಬನನ್ನ ಕರ್ಕೊಂಡು ಬಂದು ಅವನ ಜೊತೆ ತಾನೇ ನಾನು ಮಾತನಾಡಿದೆ ಅಂತ ಹೇಳ್ತಿದ್ದೀಯಾ? ನಾನು ಅವನ ಜೊತೆ ಮಾತಾಡಿಲ್ಲ. ಅದನ್ನೆಲ್ಲ ಬಿಡು, ಇರಲಿ. ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನಿನ್ನ ಮಗುವನ್ನು ಕೂಡ ಅವನದ್ದು ಅಂತ ಅನುಮಾನ ಪಡ್ತಿದ್ದೀಯಾ? ಇದಕ್ಕೂ ಮೇಲೆ ನಿನ್ನ ಮನೆಯಲ್ಲಿ ನಾನು ಇದ್ದರೂ ನಿನ್ನ ಹತ್ರ ಜೀವನ ಭಿಕ್ಷೆ ಬೇಡಿದರೂ ನೀನು ಹೇಳ್ದಿದ್ದೆಲ್ಲ ನಿಜ ಅನ್ನುವ ಹಾಗೆ ಆಗಿಬಿಡುತ್ತೆ. ತಪ್ಪು ನನ್ನ ಮೇಲೇ ಆಗಿದೆ. ಓದಿಯೂ ಕೂಡ ದಡ್ಡಾಗಿ ತುಂಬ ದಡ್ಡತನದ ಕೆಲಸದಲ್ಲಿ ಸುಮ್ಮನೆ ಇದ್ಬಿಟ್ಟೆ. ಸ್ವಂತ ಬುದ್ಧಿಯನ್ನು ಕಳ್ಕೊಂಡು ಹೇಳಿದ ಮಾತು ಕೇಳಿ ನಿಮ್ಮ ಹತ್ತಿರ ದ್ವೇಷದಿಂದ ನಡ್ಕೊಂಡಿದ್ದು ಎಷ್ಟು ದೊಡ್ಡ ದಡ್ಡತನ ಅಂತ ಈ ಕ್ಷಣ ನನಗೆ ಅರ್ಥ ಆಗ್ತಿದೆ. ಪಕ್ಕಾ ಪ್ಲ್ಯಾನ್ ಮಾಡಿ ನನ್ನನ್ನು ಸಿಲುಕಿಸಿದ್ದಾರೆ ಅಂತ ತಿಳಿತಾ ಇದೆ. ಈಗ ಪ್ರೂವ್ ಮಾಡಲು ನನ್ನ ಬಳಿ ಯಾವುದೇ ಆಧಾರ ಇಲ್ಲ. ಇದಕ್ಕೂ ಮೇಲೆ ನಿನ್ನ ಹತ್ರ ಮಾತನಾಡೋದ್ರಲ್ಲಿ ಅರ್ಥನೂ ಇಲ್ಲ. ಅದಕ್ಕೆ ಹೇಗೂ ಡಿವರ್ಸ್ ಆಗಿದೆ ಅಲ್ವಾ? ಇದಕ್ಕೂ ಮೇಲೆ ಈ ಮಗುವಿಗಾಗಿ ನಿನ್ನ ಹತ್ರ ಬೇಡೋದಿಲ್ಲ. ನನ್ನ ಮಗುವನ್ನು ಚೆನ್ನಾಗಿ ಹೆತ್ತು ಕಾಪಾಡಿಕೊಳ್ಳೋದು ಈಗ ನನ್ನ ಜವಾಬ್ದಾರಿ. ನಿಮ್ಮ ಯಾರನ್ನ ಹುಡುಕಿಕೊಂಡು ನಾನು ಬರೋದಿಲ್ಲ. ಈ ರೋಹಿಣಿಯನ್ನು ಅಲ್ಲ, ಆ ರೋಹಿಣಿಯನ್ನು ಮದುವೆ ಮಾಡಿಕೊಂಡು ನೀನು ಸಂತೋಷವಾಗಿ ಇರು ಮಾವ. ನಿನ್ನ ಜೀವನಕ್ಕೆ ನಾನು ಅಡ್ಡಿಯಾಗಿ ನನ್ನ ಮಗು ಕೂಡ ಬರೋದಿಲ್ಲ. ಇದೇ ನಿನ್ನನ್ನು ನಾನು ನೋಡೋದು ಕೊನೆಯ ಬಾರಿ ಅಂತ ಹೇಳಿದವಳು ನಂತರ ಅವಳ ಅಮ್ಮನನ್ನು ನೋಡಿ, ಅಕ್ಕ ಯಾರನ್ನೋ ಪ್ರೀತಿಸ್ಬೋದಿತ್ತು ಅಲ್ವಾ? ಸರಿಯಾಗಿ ಓದ್ಕೊಂಡು ತಾನೇ ಇದ್ಲೋ. ಬಸ್ ಸ್ಟಾಪ್ನಲ್ಲಿ ಯಾರೋ ಒಬ್ಬರು ಬಂದು ಅಕ್ಕನ ಹತ್ರ ಅಡ್ರೆಸ್ ಕೇಳಿದ್ದನ್ನು ಇನ್ಯಾರೋ ಒಬ್ಬರು ನೋಡಿ ನಿನ್ನ ಮಗಳು ಇನ್ನೊಬ್ಬನ ಜೊತೆ ಮಾತಾಡ್ತಿದ್ದಾಳೆ ಅಂತ ಹೇಳಿದ ತಕ್ಷಣ ನೀನು ಅಕ್ಕನನ್ನು ಕೆಟ್ಟಾಗಿ ಮಾತನಾಡಿದೆ. ಚಪ್ಪಲಿಯಲ್ಲಿ ಹೊಡೆದೆ. ಕಾಲೇಜ್ಗೆ ಕೂಡ ಹೋಗದೆ ಇರೋ ಹಾಗೆ ಮಾಡಿದೆ. ಕಂಡವನ ಜೊತೆ ಸುತ್ತೀಯಾ, ಊರ ಮೇಲೂ ಹೋಗ್ತೀಯಾ ಅಂತ ನೀನು ಕೇಳಿದ ಪ್ರಶ್ನೆಗೆ ತಾನೇ ಅವಳ ಮನಸ್ಸು ತಡೆಯಲಾರದೆ ಅಂದು ನೇಣು ಹಾಕ್ಕೊಂಡು ಸತ್ಲು. ಸತ್ತ ಮೇಲೆಯೂ ಅವಳ ಹೆಸರು ತುಂಬಾ ಕೆಟ್ಟು ಹೋಯಿತು. ಯಾರನ್ನು ಪ್ರೀತಿಸಿದವಳು ಅವನ ಜೊತೆ ಸೇರಿ ಸುತ್ತಿದ್ಲು, ಮನೆಯಲ್ಲಿ ಒಪ್ಪಲಿಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ಳು ಅಂತ ಈಗಿನವರೆಗೂ ಆ ಹೆಸರು ಬದಲಾಗಲೇ ಇಲ್ಲ. ತಪ್ಪು ಮಾಡಿದ ಅಕ್ಕ ಸತ್ತ ಮೇಲೆಯೂ ಇವತ್ತಿನವರೆಗೂ ಕೆಟ್ಟ ಹೆಸರಿನೊಂದಿಗೆ ಇದ್ದಾಳೆ. ನಾನು ಅಂದು ಎಷ್ಟೋ ನಿಮ್ಮ ಹತ್ರ ಹೇಳಿ ನೋಡಿದರೂ ನೀವು ಕೇಳಲೇ ಇಲ್ಲ. ಅಕ್ಕನ ಜೀವ ಹೋಗಿದ್ದೇ ಮಿಗಿಲು. ಇವತ್ತು ನನಗೂ ಅದೇ ಸ್ಥಿತಿ. ಆದರೆ ಅಕ್ಕನಿಗಿಂತ ಇವತ್ತು ದೊಡ್ಡ ಪಟ್ಟವನ್ನು ನೀನು, ನಿನ್ನ ತಮ್ಮ, ನಿನ್ನ ಅಮ್ಮ ಎಲ್ಲರೂ ಸೇರಿ ನನಗೆ ಕೊಟ್ಬಿಟ್ಟಿದ್ದೀರಿ. ಸತ್ಯವಾಗಲೂ ನಾನು ಸಾಯಲ್ಲ. ನೀನು ಹೇಳಿದ್ದಕ್ಕಾಗಿ ನಾನು ಯಾಕೆ ಸಾಯಬೇಕು? ನನ್ನ ಹೊಟ್ಟೆಯಲ್ಲಿ ಇರೋದು ನನ್ನ ಗಂಡನ ಮಗು. ನಾನು ಮನಸ್ಸಿನಿಂದಲೂ ತಪ್ಪು ಮಾಡಿಲ್ಲ. ನೀನು ಹೇಳಿದ್ದನ್ನು ಕೇಳಿ ನಾನು ಸತ್ತು ಹೋದರೆ ಅಕ್ಕ ಹಾಗೆ ಸತ್ತ ಮೇಲೆಯೂ ನಾನು ಕೂಡ ಕೆಟ್ಟವಳಾಗಿ ಉಳಿದ್ಬಿಡ್ತೀನಿ. ಇನ್ಮೇಲೆ ನೀನು ನನಗೆ ಅಮ್ಮ ಅಲ್ಲ, ನಾನು ನಿನಗೆ ಮಗಳೇ ಅಲ್ಲ. ಅದೇ ರೀತಿ ನಿನ್ನ ತಮ್ಮ ನನ್ನ ಮಗುಗೆ ಅಪ್ಪನೂ ಅಲ್ಲ. ನನ್ನ ಮಗುವಿನ ಮೇಲೆಯೂ ನಿಮ್ಮ ಯಾರಿಗೂ ಯಾವ ಹಕ್ಕು ಕೂಡ ಇರೋದೂ ಇಲ್ಲ ಅಂದವಳು ಕೂಡಲೇ ತನ್ನ ಕಾಲೇಜ್ ಬ್ಯಾಗ್ನ ತಗೊಂಡು ಹೊರಗೆ ಹೋದಳು. ಇದುವರೆಗೂ ಕೈ ಕಟ್ಟಿ ತಾಳ್ಮೆಯಿಂದ ನಿಂತಿದ್ದ ಸಾಮ್ರಾಟ್ಗೆ ಈಗ ತಾಳ್ಮೆ ಸಂಪೂರ್ಣವಾಗಿ ಹೊರಟು ಹೋಯಿತು. ಲೋ ಸಂಜಯ್, ಸತ್ಯ ಹೇಳು, ಅದು ನಿನ್ನ ಫೋನ್ ನಂಬರಾ? ನೀಲು ಹತ್ರ ನೀನು ಮಾತನಾಡಿದ್ದು ನಿಜಾನಾ? ಮರ್ಯಾದೆಯಿಂದ ಸತ್ಯ ಹೇಳು, ಇಲ್ಲ ನಿನ್ನ ದೇಹದಲ್ಲಿ ಜೀವ ಇರೋದಿಲ್ಲ ಅಂತ ಅವನು ಹೊಡೆಯಲು ಹೋದಾಗ, ಅಯ್ಯೋ ಅಣ್ಣ, ನೀವು ಹೊಡೆದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ, ಅದು ನನ್ನ ನಂಬರ್. ನೀಲು ತಾನೇ ತನ್ನ ಮನಸ್ಸು ಸರಿ ಇಲ್ಲ ಅಂತ ಆಗಾಗ ಫೋನ್ ಮಾಡ್ತಾ ಇದ್ಲು. ನಾನು ಸ್ವಲ್ಪ ಹೊತ್ತು ಮಾತನಾಡ್ತಿದ್ದೆ. ಆಮೇಲೆ ಯಾರಾದರೂ ಬಂದುಬಿಟ್ರೆ ಅಕ್ಕ ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಇಡ್ತಾ ಇದ್ಲು. ಅದೇ ಸತ್ಯ. ನಾನು ಯಾಕೆ ಸುಳ್ಳು ಹೇಳಿ ಅಂತ ಮತ್ತೆ ಅವನು ಹೇಳ್ದ. ಮೂರ್ತಿ, ಇವನನ್ನು ಒಳಗೆ ಹಾಕಿ ಚೆನ್ನಾಗಿ ಉಪಚರಿಸಿ FIR ಫೈಲ್ ಮಾಡಬೇಡಿ, ನಾಳೆ ಬೆಳಗ್ಗೆ ಬಿಟ್ಬಿಡಿ ಅಂತ ಹೇಳಿ ಸೂರ್ಯ ಮತ್ತೆ ತನ್ನ ಕೋಣೆಗೆ ಹೋಗ್ಬಿಟ್ಟ. ಪಾಪ ಆಯ್ತಾ ನೀಲು ನಡೆಯಲು ಕೂಡ ಶಕ್ತಿ ಇಲ್ಲದೆ ನಡೆದು ಹೋದ್ಲು. ಅವಳ ಮನಸ್ಸು ಅಷ್ಟು ನೋಯ್ತಾ ಇತ್ತು. ನಾನು ಮಾಡಿದ್ದು ದಡ್ಡತನ, ನನ್ನ ಮೇಲೆ ತುಂಬ ತಪ್ಪಿದೆ.
ಗಂಡ ಹೆಂಡತಿ ಮಧ್ಯೆ ಮುಚ್ಚುಮರೆ ಅನ್ನೋದು ಇರಬಾರ್ದು. ಹಾಗೆ ಇದ್ದರೆ ಹೀಗೇನೆ ಯಾರಾದರೂ ಮಧ್ಯೆ ನುಗ್ಗಿ ಆಟ ಆಡಿ ಹೋಗ್ಬಿಡ್ತಾರೆ. ಈಗ ನಾನು ಮಾಡಿದ ದಡ್ಡತನ ನನ್ನ ಜೀವನವನ್ನೇ ಏನೂ ಇಲ್ಲದ ಹಾಗೆ ಮಾಡಿಬಿಡ್ತು. ನನಗೆ ಕೆಟ್ಟ ಹೆಸರು ಅಂತ ನೋಡಿದರೆ ನನ್ನ ಹೊಟ್ಟೆಯಲ್ಲಿರುವ ಮಗುವಿಗೆ ಈಗಲೇ ಕೆಟ್ಟ ಹೆಸರು ಬಂದ್ಬಿಡ್ತು. ನಾನು ತಪ್ಪು ಮಾಡಿಲ್ಲ ಅಂತ ಯಾರ ಹತ್ರ ಹೇಗೆ ಪ್ರೂವ್ ಮಾಡೋದು? ಇದಕ್ಕೂ ಮೇಲೆ ಯಾಕೆ ಪ್ರೂವ್ ಮಾಡಬೇಕು? ಎಷ್ಟೇ ಕೋಪದಲ್ಲಿ ಇದ್ದರೂ ಕೂಡ ನನ್ನ ನಡತೆಯನ್ನು ಹೇಗೆ ಸಂಶಯ ಪಡಬಹುದು ಅವರು? ನನ್ನ ಮಗುವನ್ನು ಸಂಶಯ ಪಟ್ಟ ಮೇಲೆ ಯಾವುದಕ್ಕೋಸ್ಕರ ಪದೇ ಪದೇ ಸೂರ್ಯಮಾವನನ್ನು ನೋಡಲು ನಾನು ಹೋಗಬೇಕು? ಇಲ್ಲ, ಇನ್ಮೇಲೆ ನಾನು ಹೋಗೋದಿಲ್ಲ. ನನಗೆ ನನ್ನ ಮಗುವೇ ಸಾಕು. ಆದರೆ ಇದನ್ನೆಲ್ಲ ತಡ್ಕೊಂಡು ಒಂಟಿಯಾಗಿ ಇರುವಷ್ಟು ಗಟ್ಟಿ ಮನಸ್ಸು, ಧೈರ್ಯವನ್ನು ನೀನೇ ನನಗೆ ಕೊಡಬೇಕು ವಿನಾಯಕ ಅಂತ ಬೇಡ್ಕೊಂಡಂತೆ ಅವಳು ಒಂದು ಕಡೆ ನಡೆದು ಹೋಗ್ತಾ ಇರಲು ಎದುರಿನಲ್ಲಿ ಬಂದ ಮಾದೇಶ ನೀಲುವನ್ನು ನೋಡಿದನು. ಏನು ನಮ್ಮ ನೀಲು ಥರ ಇದ್ದಾಳಲ್ಲ, ಕಾಲೇಜಿನಲ್ಲಿ ತಾನೇ ಇರಬೇಕು, ಈ ಸಮಯದಲ್ಲಿ ಈ ಹುಡುಗಿ ಇಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಬೈಕ್ ನಿಲ್ಲಿಸಿ ನೀಲು ಅಂತ ನೀಲುನನ್ನು ನೋಡಿದವನು, ನೀಲು ಕಾಲೇಜ್ಗೆ ಹೋಗಿಲ್ವಾ? ಬೇಗನೆ ಕಾಲೇಜ್ ಮುಗಿದು ಹೋಯ್ತಾ ಅಂತ ಕೇಳ್ತಾನೆ ಹತ್ರ ಹೋದಾಗ ಅವಳು ಅಳ್ತಾ ಬರ್ತಿರೋದು ಅವನಿಗೆ ತಿಳಿಯಿತು. ಏನಾಯ್ತಮ್ಮ ನೀಲು, ಯಾಕೆ ಅಳ್ತಾ ಬರ್ತಿದೀಯಾ ಅಂತ ಗಾಬರಿಯಿಂದ ಅವನು ಕೇಳಲು, ಏನೂ ಇಲ್ಲ ಅಣ್ಣ, ಅದು ಒಂದು ಸಣ್ಣ ಪ್ರಾಬ್ಲಮ್. ನಾನು ಕಾಲೇಜಿಂದ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿ ಈಗ ತಾನೇ ಬರ್ತಾಯಿದ್ದೀನಿ. ನಾನು ಮನೆಗೆ ಹೋಗ್ತೀನಿ, ನೀವು ಹೊರಡಿ ಅಣ್ಣ ಅಂದ್ಲು. ಏನಿದು, ನೋಡೋಕ್ಕೆ ತುಂಬ ಸುಸ್ತಾದ ಹಾಗೆ ಕಾಣ್ತಿದೀಯಾ? ಸರಿ ಬಾ, ನಾನೇ ನಿನ್ನನ್ನು ಮನೆ ಹತ್ರ ಬಿಡ್ತೀನಿ ಅಂತ ಮಾದೇಶ ಕರೆಯಲು, ಬೇಡ ಅಣ್ಣ, ಮನೆ ಹತ್ತಿರದಲ್ಲೇ ತಾನೇ ಇದೆ, ನಾನು ಹೋಗ್ತೀನಿ ಅಂತ ಹೇಳಿ ಅವನನ್ನು ದಾಟಿ ಹೋದ್ಲು. ಏನಾಯಿತು ಈ ಹುಡುಗಿಗೆ ಅಂತ ಯೋಚಿಸಿದವನು, ಸರಿ ನಾವು ಕಾಲೇಜ್ಗೆ ಹೋಗೋಣ ಅಂದ್ಕೊಂಡು ಚೇಂಬರ್ಗೆ ಹೋಗಿ ತನ್ನ ಬೈಕ್ ನಿಲ್ಲಿಸಿ ಕಾರ್ ತಗೊಂಡು ಕಾಲೇಜ್ಗೆ ಹೋದ. ಪ್ರಕಾಶ್ನ ಕಳಿಸ್ದ. ಸೂರ್ಯನಿಗೆ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಯಿತು. ಲೋ ಸೂರ್ಯ, ನೀಲು ಮೇಲೆ ಎಷ್ಟು ಬೇಕಾದರೂ ಕೋಪ ಇರಲಿ, ಅದಕ್ಕಾಗಿ ಅವಳ ಕ್ಯಾರೆಕ್ಟರ್ ಬಗ್ಗೆ ನೀನು ತಪ್ಪಾಗಿ ಮಾತಾಡ್ತೀಯಾ? ಒಂದು ವೇಳೆ ಫ್ರೆಂಡ್ಲಿಯಾಗಿ ಅಂತ ಅವನ ಮನಸ್ಸಾಕ್ಷಿ ಹೇಳಲು, ಅದನ್ನು ಹೇಗೆ ಫ್ರೆಂಡ್ಲಿಯಾಗಿ ಒಬ್ಬನ ಜೊತೆ 2 ವರ್ಷ ಮಾತನಾಡ್ತಾಳೆ ಅಂತ ಅವನು ಕೇಳ್ದ. ಹಾಗೆಯೇ ತಪ್ಪು ಮಾಡಿದರೆ ಅವಳು ನಿನ್ನ ಹತ್ರ ಫೋನ್ ನಂಬರ್ ಯಾಕೆ ಕೊಡ್ತಾಳೆ ಹೇಳು ಅಂತ ಮನಸ್ಸಾಕ್ಷಿ ಕೇಳಲು ಯೋಚಿಸಲು ಪ್ರಾರಂಭಿಸಿದ ಸೂರ್ಯ. ಹಾಗಾದರೆ ಇದರಲ್ಲಿ ಏನಾದರೂ ಕುತಂತ್ರ ಇದೆಯಾ? ತಿಳಿತಿಲ್ವಲ್ಲ ಅಂತ ಅಂದ್ಕೊಂಡವನಿಗೆ ಈಗ ತಟ್ಟನೆ ನೆನಪಿಗೆ ಬಂದು ಮತ್ತೆ ತನ್ನ ಸ್ನೇಹಿತನಿಗೆ ನೀಲು ನಂಬರ್ ಕಳುಹಿಸಿ ಈ ಕಾಲ್ ರೆಕಾರ್ಡ್ ಮಾಡು ಅಂತ ಹೇಳ್ದ ಸೂರ್ಯ. ಲೋ ಮಚ್ಚ, ಏನೋ ನಿನ್ನ ಹೆಂಡತಿ ನಂಬರ್ ಕೊಡ್ತಿದ್ದೀಯಾ ಅಂತ ಅವನು ಕೇಳ್ದ. ಲೋ, ಪರಿಸ್ಥಿತಿ ಅರ್ಥ ಮಾಡ್ಕೊ, ನನಗೂ ನೀಲುಗೂ ಸ್ವಲ್ಪ ಸಮಸ್ಯೆ ಇದೆ. ಅವಳು ಏನಾದರೂ ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತಾಳೇನೋ ಅಂತ ಅಷ್ಟೇ. ನನಗೆ ಸ್ವಲ್ಪ ಭಯ ಆಗ್ತಿದೆ. ಅದಕ್ಕಾಗಿ ಅವಳು ಫ್ರೆಂಡ್ ಯಾರ ಹತ್ರ ಆದರೂ ಫೋನ್ನಲ್ಲಿ ಮಾತನಾಡಿದರೆ ಅವಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬಹುದು. ನನ್ನ ಹತ್ರ ಅವಳು ಮುಕ್ತವಾಗಿ ಏನೂ ಮಾತನಾಡ್ತಿಲ್ವೋ, ಅದಕ್ಕಾಗಿ ತಾನೇ ಹೇಳ್ತಿದ್ದೀನಿ. ಅದು ಮಾತ್ರ ಅಲ್ಲದೆ ಅವಳಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ ಅಂತ ತಿಳ್ಕೋಬೇಕು. ಅದಕ್ಕೆ ಜಾಸ್ತಿ ಪ್ರಶ್ನೆ ಕೇಳಿದೆ. ಏನು ಎತ್ತ ಅಂತ ಮಾತ್ರ ನೀನು ಟ್ರೇಸ್ ಮಾಡಿ ನನಗೆ ಆ ರೆಕಾರ್ಡಿಂಗ್ ಸೆಂಡ್ ಮಾಡು ಅಂದ. ಆಮೇಲೆ ಇನ್ನೊಂದು ವಿಷಯ, ಇದು ನಮ್ಮ ಸರ್ಕಲ್ನಲ್ಲಿ ಯಾರಿಗೂ ತಿಳಿಬಾರ್ದು, ನಿನಗೂ ನನಗೂ ಮಾತ್ರ ಸೀಕ್ರೆಟಾಗಿ ಮಾಡು ಅಂತ ಹೇಳಿ ಫೋನ್ ಇಟ್ಟ. ಅವನು ಯೋಚನೆಯಲ್ಲಿರಲು ಈಗ ನೀಲು ಮನೆಗೆ ಹೋದ್ಲು. ಅವಳ ಕೋಣೆಗೆ ಹೋಗಿ ಅಳ್ತಾ ಮಲಗಿರಲು ಆಗ ಬಂದ ಅವಳ ಅಪ್ಪ ಬಂದ ವೇಗದಲ್ಲಿ ಅವಳ ಸೆಲ್ಫೋನನ್ನು ಕಿತ್ಕೊಂಡು ಹೊರಗೆ ಹೋಗಿ ಬೆಂಕಿ ಇಟ್ಟು ಸುಟ್ಬಿಟ್ರು. ಮತ್ತೆ ಒಳಗೆ ಬಂದು, ಇನ್ನು ನಿನಗೆ ಈ ಫೋನ್ ಬೇಡ, ಅದೇ ರೀತಿ ಇನ್ನು ಈ ಮನೆಯಲ್ಲಿ ಬಿಟ್ಟು ನೀನು ಹೊರಗೆ ಕೂಡ ಹೋಗಕೂಡ್ದು, ಸಾಕು, ನೀನು ಓದಿ ಹರಿದಿದ್ದೆಲ್ಲ ಸಾಕು ಅಂತ ಕೋಪದಲ್ಲಿ ಹೇಳಿದ್ಲು. ಅವಳು ಅಳ್ತಾನೆ, ಅಪ್ಪ ನೀವು ಕೂಡ ನನ್ನನ್ನು ಸಂಶಯ ಪಡ್ತಿದ್ದೀರಾ ಅಂತ ನೋವಿನಿಂದ ಅವಳು ಕೇಳಲು, ವೇದನೆಯಿಂದ ಅವಳನ್ನು ನೋಡಿದರು. ನಿನ್ನನ್ನು ಅನುಮಾನ ಪಡ್ತಿಲ್ಲಮ್ಮ, ಆದರೂ ನಿನ್ನ ಮೇಲೆ ನನಗೆ ಅಷ್ಟೊಂದು ಕೋಪ ಇದೆ. ನೀಲು, ನಿನ್ನ ಈ ಪರಿಸ್ಥಿತಿಗೆ ನೀನು ಮಾತ್ರನೇ ಕಾರಣ. ಒಂದು ಒಳ್ಳೆಯ ಜೀವನವನ್ನು ಕಳ್ಕೊಂಡು ಇವತ್ತು ಹೊಟ್ಟೆಯಲ್ಲಿ ಮಗುವನ್ನು ಇಟ್ಕೊಂಡು ನಿನ್ನ ಗಂಡನ ಹತ್ರನೇ ನಡತಗೇಡಿ ಅಂತ ಹೆಸರು ತೊಗೊಂಡ್ಬಿಟ್ಟಿಯಲ್ಲಮ್ಮ. ಇಲ್ಲಿ ನೋಡು, ನಿನಗೆ ಈಗ ವಿಚ್ಛೇದನ ಆಗಿದೆ. ಇನ್ಮೇಲೆ ನಿನಗೂ ಸೂರ್ಯನಿಗೂ ಯಾವುದೇ ಸಂಬಂಧ ಇಲ್ಲ.
ನಿನ್ನ ಹೊಟ್ಟೆಯಲ್ಲಿ ಮಗುವಿದೆ ಅಂದರೆ ಅದಕ್ಕೆ ನೀನೇ ಜವಾಬ್ದಾರಿ. ನಿನ್ನನ್ನು ನಡತೆಗೆಡಿ ಅಂತ ಸೂರ್ಯ ಮಾತನಾಡುವಾಗ ಆ ಮನೆಯಲ್ಲಿ ಸಾಮ್ರಾಟ್ ಮಾತ್ರನೇ ತಲ್ಲಣಿಸ್ದ. ನಿನ್ನ ಮಾವ ಆಗಲಿ, ಅತ್ತೆ, ಅಜ್ಜನವರು, ದೊಡ್ಡಮ್ಮ ಯಾರೂ ನಿನಗಾಗಿ ಬರಲಿಲ್ಲ. ನೀಲು, ನಿನ್ನ ಅಮ್ಮ ಕೂಡ ಆ ಮನೆಯ ರಕ್ತವಾಗಿ ಮಾತನಾಡಲಿ ಹೊರತು ನಿನಗೆ ಅಮ್ಮನಾಗಿ ಅವಳು ಕೂಡ ಯೋಚಿಸಲಿಲ್ಲ. ನಮ್ಮ ಮಗಳು ತಪ್ಪು ಮಾಡಿರಬಹುದಾ ಅಂತ ಅವಳು ಒಂದು ಕ್ಷಣವೂ ಯೋಚಿಸಲಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಸೂರ್ಯನನ್ನು ಇಷ್ಟ ಇಲ್ಲ, ಅವನ ಜೊತೆ ಬಾಳಲು ಇಷ್ಟ ಇಲ್ಲ ಅಂತ ನೀನು ಅಂದು ಅಷ್ಟು ಜನರ ಮನಸ್ಸಿನಲ್ಲೂ ಆಳವಾಗಿ ಇಳಿಯುವಂತೆ ಮಾತನಾಡಿದ್ದೇ ಕಾರಣ. ನೀನು ಮಾಡಿದ್ದು ಸಾಮಾನ್ಯ ಮೂರ್ತನ ಅಲ್ಲ ನೀಲು. ತಿಳಿದು ಕೂಡ ಕಣ್ಣು ಬಿಟ್ಕೊಂಡೆ ನಿನಗೆ ನೀನೇ ಹಳ್ಳ ತೊಳ್ಕೊಂಡಿದೀಯಾ. ಇವತ್ತು ಇದರಲ್ಲಿ ನೀನೇ ಬಿದ್ದು ಯಾರಾದರೂ ಮೇಲೆತ್ತಿ ಬಿಡಬಾರ್ದಾ ಅಂತ ಕೂಗಿದ್ರು, ಕಿರ್ಚಿದ್ರು ನಿನ್ನ ಸುತ್ತ ಯಾರೂ ಇಲ್ಲ ನೀಲು. ಅದರಲ್ಲಿ ಊದು ಹೋಗಿದೀಯಾ. ನೀನು ಸಾಯಬೇಕು, ಇಲ್ಲ ನೀನೇ ಪ್ರಯತ್ನಪಟ್ಟು ಮೇಲೆ ಬರಬೇಕು. ನಿನ್ನಿಂದ ಸಾಧ್ಯವಾದರೆ ಅಷ್ಟೊಂದು ಜನರ ಮುಂದೆ ನೀನು ತಪ್ಪಿತಸ್ಥೆಯಲ್ಲ ಅಂತ ಮಾತ್ರ ಪ್ರೂವ್ ಮಾಡ್ಕೊ. ಅದನ್ನು ಬಿಟ್ಟು ಆ ಮನೆಗೆ ಸೊಸೆಯಾಗಿ ಹೋಗಬೇಕು ಅಂತ ಕನಸಿನಲ್ಲೂ ಯೋಚಿಸ್ಬೇಡಮ್ಮ. ಇನ್ಮೇಲೆ ಇದೇ ನಿನ್ನ ಜೀವನ. ಈ ಮನೆಯನ್ನು ಬಿಟ್ಟು ನೀನು ಹೊರಗೆ ಹೋದರೆ ಅಥವಾ ನಿನ್ನ ಹತ್ರ ಫೋನ್ ಇದ್ದರೆ ನಿನ್ನ ಅಮ್ಮ ಕೂಡ ನಿನ್ನನ್ನು ಅನುಮಾನಪಟ್ಟು ಚುಚ್ಚಿ ಮಾತನಾಡಿದರೂ ಮಾತನಾಡ್ತಾಳೆ. ನಿನಗೆ ನೆಮ್ಮದಿಯಾಗಿ ನಿದ್ದೆ ಮಾಡಲು ಕೂಡ ಸಾಧ್ಯ ಆಗೋದಿಲ್ಲ. ಅನಗತ್ಯವಾದ ಅನುಮಾನವನ್ನು ಯಾಕೆ ಬೆಳೆಸ್ಕೊಬೇಕು? ಅದಕ್ಕಾಗಿ ಇಷ್ಟಕ್ಕೂ ಕಾರಣವಾಗಿದ್ದ ಆ ಫೋನನ್ನು ಸುಟ್ಟು ಹಾಕಿದೆ. ನೀನು ಕಾಲೇಜ್ಗೆ ಹೋಗೋದು ಬೇಡ. ಇನ್ನು 1 ತಿಂಗಳು ತಾನೇ ಇದೆ. ನೀನು ಎಕ್ಸಾಮ್ನ ಬರೆಯುವಾಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ನೀನು ಸುಮ್ಮನೆ ಮನೆಯಲ್ಲಿ ಇರೋದನ್ನು ನೋಡು ಅಂತ ಹೇಳಿ ಅಲ್ಲಿಂದ ಹೊರಟರು. ಅವರು ಹೋದ ನಂತರ ಅಪ್ಪ ಹೇಳೋದು ಕೂಡ ಸರಿ ನೀಲು. ಎಲ್ಲರ ಮನಸ್ಸಿನಲ್ಲೂ ಸೂರ್ಯ ಮಾವನ ಮೇಲೆ ನಿನಗೆ ದ್ವೇಷ ಇದೆ ಅನ್ನೋದನ್ನು ಗಟ್ಟಿಯಾಗಿ ಹೇಳಿಬಿಟ್ಟೆ. ಇನ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಆದರೂ ನಿನ್ನ ನಡತೆಯನ್ನು ತಪ್ಪಾಗಿ ಮಾತನಾಡಲು ಅವರಿಗೆ ತಾನೇ ಹೇಗೆ ಮನಸ್ಸು ಬಂತು? ಅವರ ಮಗುವನ್ನೇ ಹೇಗೆ ಅನುಮಾನ ಪಟ್ಟರು? ಇನ್ಮೇಲೆ ಇದು ಬೇಡ. ಅಪ್ಪ ಹೇಳೋದೇ ಸರಿ. ಫೋನ್ ಯಾಕೆ, ಯಾರ ಹತ್ರ ಮಾತನಾಡಲಿ? ಕಾಲೇಜ್ ಎಕ್ಸಾಮ್ ಬರೆಯಲು ಹೋದರೆ ಸಾಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡವಳು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಕೊಂಡು, ನಿನ್ನನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಹೊರಗೆ ಹೋದರೂ ಕೆಟ್ಟ ಹೆಸರು ಬರುತ್ತೆ ಕಂದ. ಸರಿಯೋ ತಪ್ಪೋ, ಇದು ನಮ್ಮ ಮನೆ. ನಾವು ಇಲ್ಲೇ ಇರಬಹುದು. ನಮ್ಮನ್ನು ಯಾರೂ ಏನು ಮಾಡಲು ಸಾಧ್ಯ ಇಲ್ಲ. ಅಪ್ಪ ಎಲ್ದಿದ್ರೆ ಏನಂತೆ ಕಂದ? ನಿನ್ನನ್ನು ಅಮ್ಮನಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ. ನೀನು ನನ್ನ ಕೈಗೆ ಸಿಗುವ ಆ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಮಗುವಿನ ಸಮಾಧಾನ ಹೇಳಿ ಹಾಗೆಯೇ ಬರೀ ನೆಲದ ಮೇಲೆ ತಲೆಗೆ ಕೈ ಇಟ್ಕೊಂಡು ಮಲಗಿದ್ಲು ನೀಲು. ಇತ್ತ ಕಣ್ಮಣಿಯನ್ನು ಕಾಲೇಜಿನಿಂದ ಕರ್ಕೊಂಡು ಬಂದನು ಪ್ರಕಾಶ್. ಅಣ್ಣ, ನಾನು ಮಾವನ ಹತ್ರ ಸ್ವಲ್ಪ ಮಾತನಾಡಬೇಕು. ರಾತ್ರಿ ಮನೆಗೆ ಬಂದರೂ ಕೂಡ ಅವರು ಸರಿಯಾಗಿ ಮಾತನಾಡ್ತಿಲ್ಲ. ಅವರು ಎಲ್ಲಿದ್ದಾರೆ? ಅವರ ಹತ್ರ ನನ್ನನ್ನು ಕರ್ಕೊಂಡು ಹೋಗ್ತೀರಾ ಅಂತ ಕಣ್ಮಣಿ ಕೇಳಿದ್ಲು. ಪಾಪ ಇಷ್ಟು ಹೊತ್ತು ಮಿಲ್ನಲ್ಲೇ ಇದ್ವು. ಈಗಷ್ಟೇ ಚೇಂಬರ್ಗೆ ಹೋದ. ನಾನು ಹೋಗಿ ಕಾರ್ ತೊಗೊಂಡು ಬಂದೆ. ಅವನು ಚೇಂಬರ್ನಲ್ಲೇ ಇರ್ತಾನೆ. ಆದರೂ ನೀನು ಅಲ್ಲಿಗೆ ಹೋಗಿ ಮಾತಾಡಬೇಕಾ? ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡು ಅಂತ ಪ್ರಕಾಶ್ ಹೇಳ್ದ. ಇಲ್ಲ ಅಣ್ಣ, ನಾನು ಮಾವನ ಹತ್ರ ಖಂಡಿತ ಮಾತನಾಡಲೇಬೇಕು ಅಂದ್ಲು. ಸರಿಮ್ಮ, ಬಾ ಹೋಗೋಣ ಅಂತ ಇಟ್ಟಿಗೆ ಚೇಂಬರ್ಗೆ ಕರ್ಕೊಂಡು ಹೋದ ಪ್ರಕಾಶ್. ಇತ್ತ ಆಫೀಸ್ ರೂಮ್ನಲ್ಲಿ ಕುಳಿತು ಲೆಕ್ಕಾಚಾರವನ್ನು ನೋಡ್ತಾ ಇದ್ದ ಮಾದೇಶ. ಆಗ ಕಾರ್ ನಿಲ್ಲಿಸಿ ಒಳಗೆ ಹೋದನು ಪ್ರಕಾಶ್. ಕತೆ ಮುಂದುವರಿಯೋದು. ಮುಂದೆ ಏನಾಗುತ್ತೆ? ಅವಳು ಹೇಳ್ತಾಳ ನಾನು ಪ್ರೆಗ್ನೆಂಟ್ ಅಂತ? ಮಾದೇಶ ಖುಷಿಯಾಗಿ ಈಗಲಾದರೂ ಅವಳನ್ನು ಒಪ್ಕೋತಾನ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.